ಮೌಢ್ಯಗಳೆಲ್ಲ ತಿರಸ್ಕಾರ ಮಾಡಿದ್ರು. ಮತ್ತೆ ನಾವು ಮೌಢ್ಯಗಳನ್ನು ಕಂದಾಚಾರಗಳನ್ನು ಅನುಸರಿಸ್ತಕ್ಕಂಥ ಕೆಲಸ ಆಗಬಾರ್ದು. ಆ ದಿಕ್ಕಿನಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಕೆಲಸ ಮಾಡ್ತಾ ಇದ್ರು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಾನು ಇಲ್ಲಿಗೆ 3 ಸಾರಿ ಬಂದಿದ್ದೇನೆ. 4 ಸಾರಿ ಬಂದಿದ್ದೀನಿ. ಸೋತಾಗಲೂ ಬಂದಿದ್ದೀನಿ, ಗೆದ್ದಾಗಲೂ ಬಂದಿದ್ದೀನಿ, ಚೀಫ್ ಮಿನಿಸ್ಟರ್ ಆದಾಗಲೂ ಬಂದಿದ್ದೀನಿ, ಸೋತಾಗಲೂ ಬಂದಿದ್ದೀನಿ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಬಂದಿದ್ದೀನಿ. ಆದರೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ನಾನು 8ನೇ ಚುನಾವಣೆಯಲ್ಲಿ ಗೆದ್ದು ಈಗಲೂ 2ನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಯಾಕಪ್ಪ ಅಂತಂದರೆ ಎಲ್ಲ ಜನರು ಪ್ರೀತಿಸ್ತಾರೆ ನನಗೆ. ಏಯ್, ನೀನು ಪ್ರೀತಿಸ್ತೀಯ, ನಿಂತರನೇ ಬೇರೆಯವರು ಪ್ರೀತಿಸ್ತಾರೆ. ನೀನು ಜಾಸ್ತಿ ಪ್ರೀತಿಸ್ತೀಯ, ಆದರೆ ಬೇರೆಯವರು ಕೂಡ ಪ್ರೀತಿಸ್ತಾರೆ. ಅದರಿಂದಲೇ ನಾನು ರಾಜಕೀಯದಲ್ಲಿ ಬದುಕಿರೋದು. ಬರೀ ಒಂದು ಜಾತಿಯವರು ಪ್ರೀತಿಸಿದ್ರೆ ರಾಜಕೀಯದಲ್ಲಿ ಬದುಕಕ್ಕಾಗಲ್ಲ. ಎಲ್ಲ ಜಾತಿಯವರು ಪ್ರೀತಿಸಿದ್ರೆ ರಾಜಕೀಯದಲ್ಲಿ ಬದುಕಲಿಕ್ಕೆ ಸಾಧ್ಯ. ಆದ್ರಿಂದ ಬದುಕಿದ್ದೇನೆ. ಹಾಗಾಗಿ ನಿಮ್ಮ ಆಶೀರ್ವಾದ ಇದೆಯಲ್ಲ, ಇಡೀ ಸಮಾಜದ ಆಶೀರ್ವಾದ ಇದೆಯಲ್ಲ, ಅದಕ್ಕೆ ಯಾವ ಬೆಲೆನೂ ಕೂಡ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾವ ಬೆಲೆನೂ ಕಟ್ಟಕ್ಕಾಗಲ್ಲ. ಅದೇ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಾಗ ಮಾತ್ರ ನಾವು ರಾಜಕೀಯದಲ್ಲಿ ಉಳಿಲಿಕ್ಕೆ, ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಮ್ಮ ಎಲ್ಲ ಸ್ವಾಮೀಜಿಯವರು ಕೂಡ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇಡೀ ರಾಜ್ಯಕ್ಕೆ ಕನಕ ಗುರುಪೀಠ ಒಂದು ಜಾತ್ಯತೀತ ಪೀಠವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಿಕ್ಷಣ ಸಂಸ್ಥೆಗಳಾಗಬೇಕು. ಈಗ ಸಾಕಷ್ಟು ಕನಕ ಗುರುಪೀಠ ಬೆಳೆದಿದೆ, ಶಿಕ್ಷಣ ಸಂಸ್ಥೆಗಳು ಕೂಡ ಆಗಿದ್ದಾವೆ, ಆಧ್ಯಾತ್ಮಿಕವಾಗಿಯೂ ಕೂಡ ಬೆಳವಣಿಗೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೆ ನಾವೆಲ್ಲ ಕುರುಬರು ಅಂತಕ್ಕಂಥದ್ದನ್ನು ಮರಿಬಾರ್ದು. ನಾವೆಲ್ಲ ಕುರುಬರು ಅಂತಕ್ಕಂಥದ್ದು ಮಾತಾಡಬಾರ್ದು. ಅಂತಿಮವಾಗಿ ಕುರುಬರೆಲ್ಲ ಒಗ್ಗಟ್ಟಾದ ಮೇಲೆ, ಎಲ್ರಿಗೂ ಶಿಕ್ಷಣ ಸಿಕ್ಕಿದ ಮೇಲೆ ಒಂದು ಜಾತಿ ಆಗಬೇಕು. ಎಲ್ರಿಗೂ ಶಿಕ್ಷಣ ಸಿಕ್ಕಿದ ಮೇಲೆ ಒಂದು ಜಾತಿ ಆಗಬೇಕು. ವಿರೂಪಾಕ್ಷಪ್ಪನವರು ಭಾಳ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲ, ಮನವಿಯನ್ನು ಕೊಟ್ಟಿದ್ದಾರೆ. ಈಗ ಇನ್ನೊಂದು ಮನವಿಯನ್ನು ಕೊಡ್ತಾವ್ರೆ. ಅದೆಲ್ಲಪ್ಪ, ಇದು ಬೇರೆ, ಇದು ಇಲ್ವ? ಹಾಂ, ಇಲ್ಲಿ ಒಂದು ಹುಡುಗರ ಹಾಸ್ಟೆಲ್ ಆಗಬೇಕು, ಹುಡುಗಿಯರ ಹಾಸ್ಟೆಲ್ ಆಗಬೇಕು, ಒಂದು ಭೋಜನ ಶಾಲಾ ಆಗಬೇಕು ಅಂಥೇಳಿ, ಯಾತ್ರಿ ನಿವಾಸ ಆಗಬೇಕು ಅಂತೆಲ್ಲ ಕೇಳಿದ್ದಾರೆ. ಅದಕ್ಕೆ ಬೇಕಾದಂಥ ಹಣವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ.
ಆಗ್ಬೋದಾ? ಕೊಡ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವರು ನುಡಿ ನಮನ ಕಾರ್ಯಕ್ರಮದ ಪ್ರಯುಕ್ತ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈಗ ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ಎಲ್ಲ ದಲಿತ ಹಿಂದುಳಿದ ಮಠಗಳಿಗೆ ಬೆಂಗಳೂರಿನಲ್ಲಿ ಜಾಗ ಕೊಟ್ಟಿದ್ದೀವಿ. ಸುಮಾರು 50 ಎಕರೆ. ಏನಂತ ಹೇಳ್ತಾರೆ? ನೋಡಪ್ಪ, ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಎಸ್ ಟಿ ಮಾಡೋದು ಕೇಂದ್ರ ಸರ್ಕಾರ, SC ST ಮಾಡೋದು ಕೇಂದ್ರ ಸರ್ಕಾರ. ನಾವು ಶಿಫಾರಸು ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ. ನಮ್ಮ ಕೆಲಸ ಶಿಫಾರಸು ಮಾಡೋದಷ್ಟೇ. ಶಿಫಾರಸು ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಹಿಂದೆ ಬೀದರ್, ಕಲಬುರಗಿ, ಯಾದಗಿರಿ 3 ಜಿಲ್ಲೆಗಳನ್ನು ಕಳಿಸಿದ್ದೆ. ಆಮೇಲೆ ಮತ್ತೆ ನಿರಂಜನಾನಂದಪುರಿ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದ ಮೇಲೆ ಇಡೀ ಕುರುಬರನ್ನೆಲ್ಲ ಎಷ್ಟಿಗೆ ಸೇರಿಸಬೇಕು ಅಂತ ಮಾಡಿದ್ರು. ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರು ವಾಪಸ್ ಕಳಿಸಿದರು. ಅದು ಕ್ಲಾರಿಫಿಕೇಷನ್ ಕೇಳಿತ್ತು. ಮತ್ತೆ ನಾನು ಕಳಿಸಿದ್ದೇನೆ, ಆ ಕ್ಲಾರಿಫಿಕೇಷನ್ ಸಹಿತವಾಗಿ ಕಳಿಸಿದ್ದೇನೆ ಅಂತಕ್ಕಂಥದ್ದು ಮಾತುಗಳನ್ನು. ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ? ಗೊತ್ತಾಯ್ತಾ? ನಾವು ಮಾಡಾಗಿದ್ರೆ ಮಾಡಿ ಬೀಸಾಕ್ಬಿಡ್ತಿದ್ದೆ ಆತಗೆ. ಶಿಫಾರಸು ಮಾಡಿದ್ದೀನಿ. ಸೊ ಕೂತ್ಕೊಳ್ಳಯ್ಯಪ್ಪ, ಕೂತ್ಕೊಳ್ತಾವ. ನಾನು ಒಂದು ಸಾರಿ ಕಳಿಸಿದ್ದೆ, 2ನೇ ಸಾರಿನೂ ಕಳಿಸ್ಕೊಡ್ತೀನಿ. ಏನಮ್ಮ ಇದು? ಒಂದು ಮೆಡಿಕಲ್ ಕಾಲೇಜಾ? ಜಿಲ್ಲೆಗೆ ಕೊಡ್ತೀನಿ. ಮೆಡಿಕಲ್ ಕಾಲೇಜಾ? ಜಾತಿ ಗಣತಿ ಯಾವಾಗ ಬಿಡುಗಡೆ ಮಾಡಿಸ್ತೀನಿ ಅಂತ ಕೇಳ್ತಾ ಇದ್ದಾರೆ. ಜಾತಿ ಗಣತಿ ಇನ್ನೊಂದು ತಿಂಗಳು ಒಳಗಡೆ ಬಿಡುಗಡೆ ಮಾಡ್ತೇವೆ. ಜಾತಿ ಗಣತಿ ಇನ್ನೊಂದು ತಿಂಗಳಲ್ಲಿ ಒಳಗಡೆ, ಭಾಳ ಹೆಚ್ಚಂದರೆ 2 ತಿಂಗಳಾಗ್ಬೋದು. ಬಟ್ ಅಂತಿಮವಾಗಿ ಎಲ್ಲ ಸರ್ವೆ ಎಲ್ಲ ಆಗಿದೆ. ಈಗ ಶಿಫಾರಸು ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಉಳಿದಿರ್ತಕ್ಕಂಥದ್ದು. ಶಿಫಾರಸು ಮಾಡಿ ವರದಿ ಕೊಟ್ಟ ತಕ್ಷಣವೇ ನಮ್ಮ ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ಚರ್ಚೆ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತೇವೆ. ಪಾಸಿಟಿವ್. ಏನಪ್ಪ ಹಿಂದುಳಿದ ವರ್ಗಗಳ ಮಂತ್ರಿ? ಸೊ ಕೂತ್ಕೊಳ್ರಿ, ಕೂತ್ಕೊಳ್ಳಯ್ಯ, ಕೂತ್ಕೋ. ಏನು ನೀವು ಕೇಳಕ್ಕೆ ಶುರು ಮಾಡಿದ ಮೇಲೆ ಸುಮ್ಮನೆ ಕೂತಿರ್ತೀರಿ. ನೀವು ಭಾಳ ಸಂತೋಷ ಏನಪ್ಪ ಅಂತಂದರೆ ಪ್ರಶ್ನೆ ಮಾಡ್ತಕ್ಕಂಥ ಬೆಳವಣಿಗೆ ಆಗಿದೆಯಲ್ಲ ಅಂತಕ್ಕಂಥದ್ದೇ. ಪ್ರಶ್ನೆ ಮಾಡ್ತಕ್ಕಂಥದ್ದೇ ಭಾಳ ಮುಖ್ಯ. ಒತ್ತಾಯ ಮಾಡ್ತಕ್ಕಂಥದ್ದೇ ಭಾಳ ಮುಖ್ಯ. ಒಂದು ಸಾರಿ ಒತ್ತಾಯ ಮಾಡಿದ್ರೆ ಪ್ರಯೋಜನ ಆಗಲ್ಲ, 2 ಸಾರಿ ಒತ್ತಡ ಮಾತ್ರ ಪ್ರಯೋಜನ ಆಗಲ್ಲ. ಒತ್ತಡ ಮಾಡುತ್ತಲೇ ಇರಬೇಕು. ಗೊತ್ತಾಯ್ತಾ? ಆದ್ದರಿಂದ ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಬಿದ್ದವನಲ್ಲ. ಹೋರಾಟದ ಮೂಲಕ ರಾಜಕೀಯ ಮಾಡ್ಕೊ ಬಂದಿರೋನು. ಮುಂದೇನೂ ಕೂಡ ಮಾಡ್ತೇನೆ ಹೊರತು ಹಿಂದೆ ಬೀಳಲ್ಲ.
ಎಲ್ಲಿವರೆಗೆ ಶಕ್ತಿ ಇರ್ತದೆ ಅಲ್ಲಿವರೆಗೆ ರಾಜಕೀಯ ಮಾಡೋದು. ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಧ್ವನಿ ಯಾರಿಗಿಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನೀವೆಲ್ಲರೂ ಭಾಳ ಜನ ಬಂದು ಸೇರಿದ್ದೀರಿ. ನೀವೆಲ್ಲರೂ ಕೂಡ ನುಡಿ ನಮನವನ್ನು ಅರ್ಪಿಸ್ಲಿಕ್ಕೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ನಿಧನರಾದ ಮೇಲೆ ಅವರು ದೈವಾಧೀನರಾಗಿದ್ದಾರೆ. ಅವರಿಗೆ ನುಡಿ ನಮನವನ್ನು ಅರ್ಪಿಸಲಿಕ್ಕೆ ನಾನು ಕೂಡ ನುಡಿ ನಮನವನ್ನು ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಅರ್ಪಿಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನೀವು ಪ್ರಾರ್ಥನೆ ಮಾಡ್ತೀರಿ ಅಲ್ವಾ?